ದರ್ಶನ್ ಅಭಿಮಾನಿ ಚೇತನ್ ಬೆಳ್ಳಿತೆರೆಗೆ ಭರ್ಜರಿ ಎಂಟ್ರಿ. ಬಿಗ್ ಬಾಸ್ ಭವ್ಯ ಗೌಡ ನಾಯಕಿ. ಮಂತ್ರಾಲಯದಲ್ಲಿ ಹುಟ್ಟಿದ ಕತೆ. ದರ್ಶನ್ ಅವರೇ ನನ್ನ ಸ್ಫೂರ್ತಿ. ಚಿತ್ರರಂಗದಲ್ಲಿ ಯಶಸ್ಸು ಕಾಣುವುದು ಸುಲಭದ ಮಾತಲ್ಲ. ಅನೇಕ ಕನಸುಗಳು ಇಲ್ಲಿ ಹುಟ್ಟುತ್ತವೆ, ಅನೇಕ ಕನಸುಗಳು ಅರ್ಧದಲ್ಲೇ ನಿಂತು ಹೋಗ್ತವೆ. ಆದ್ರೆ ಸೋಲು ಕಂಡರು ಮತ್ತು ಗೆದ್ದು ನಿಲ್ಲುವವರು ಮಾತ್ರ ತಮ್ಮ ಗುರಿಯನ್ನ ತಲುಪ್ತಾರೆ. ಇದೀಗ ಇಂತಹ ಒಂದು ಕನಸಿನ ಕಥೆಯೊಂದಿಗೆ ಮಂಡ್ಯದ ಯುವ ರೈತ ಚೇತನ್ ದೇವಿ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಭರ್ಜರಿ ಎಂಟ್ರಿ ಕೊಟ್ಟು ಸಜ್ಜಾಗಿದ್ದಾರೆ. ಕೃಷಿಯನ್ನೇ ಜೀವನವಾಗಿಸಿಕೊಂಡಿರುವ ಯುವ ರೈತ ಚೇತನ್ ಚಿತ್ರರಂಗದಲ್ಲಿ ಹಿಂದೆ ಹಲವು ಬಾರಿ ಪ್ರಯತ್ನ ಮಾಡಿ ನಿರಾಸೆಯನ್ನ ಅನುಭವಿಸಿದ್ರು. ಆದ್ರೆ ಆ ಕಹಿ ಅನುಭವಗಳಿಗೆ ತಲೆಬಾಗದೆ ಮತ್ತೊಮ್ಮೆ ಹೊಸ ಉತ್ಸಾಹ ಮತ್ತು ಆತ್ಮವಿಶ್ವಾಸದೊಂದಿಗೆ ದೇವಿ ಸಿನಿಮಾದ ಮೂಲಕ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಈ ಸಿನಿಮಾದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ ಅವರು ನಾಯಕಿಯಾಗಿ ಅಭಿನಯಿಸ್ತಾ ಇದ್ದು, ಈ ಹೊಸ ಜೋಡಿಯ ಬಗ್ಗೆ ಈಗಾಗಲೇ ಸಾಕಷ್ಟು ಕುತೂಹಲಗಳು ಮೂಡಿದೆ. ಚಿತ್ರದ ಶೀರ್ಷಿಕೆಯ ಜೊತೆಗೆ ಇರುವ ಅಮ್ಮ ಅಂದ್ರೆ ತುಪ್ಪ, ಅಮ್ಮನಂದ್ರೆ ಹಾಲು ತುಪ್ಪ ಎಂಬ ಅಡಿಬರಹವು ಕೂಡ ಎಲ್ಲರ ಗಮನ ಸೆಳೆದಿದೆ. ಇನ್ನು ವಿಶೇಷವೇನೆಂದ್ರೆ ಚೇತನ್ ಅವರು ಈ ಸಾಹಸಕ್ಕೆ ಚಿತ್ರರಂಗದ ಹಲವು ಹಿರಿಯರು ಬೆಂಬಲವಾಗಿ ನಿಂತಿದ್ದಾರೆ. ಹಿರಿಯ ನಿರ್ಮಾಪಕ ಹಾಗೂ ಕಲಾವಿದ ಕರಿಸುಬ್ಬು, ನಟ ಶಿವರಾಜ್ KR ಪೇಟೆ, ಹುಲಿ ಕಾರ್ತಿಕ್ ಸೇರಿದಂತೆ ಹಲವರು ಚೇತನ್ ಅವರ ಹೊಸ ಪ್ರಯತ್ನಕ್ಕೆ ಶುಭ ಹಾರೈಸಿದ್ದಾರೆ. ಸಂಭಾಷಣೆಕಾರ ಮಾಸ್ತಿ ಚಿತ್ರದ ಡೈಲಾಗ್ಗಳು ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಚೇತನ್ ತಮ್ಮ ಜೀವನದ ಒಂದು ಆಸಕ್ತಿದಾಯಕ ಘಟನೆಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಿಂದೆ ಸಿನಿಮಾ ಮಾಡಲು ಹೋಗಿ ಸಾಕಷ್ಟು ನಷ್ಟ ಅನುಭವಿಸಿದ್ದೆ. ನಂತರ ಚಿತ್ರವೇ ಬೇಡ ಎಂದುಕೊಂಡಿದ್ದೆ. ಆದ್ರೆ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನ ಪಡೆದು ಹಿಂದಿರುಗುವ ವೇಳೆ ಕೇವಲ 20 ನಿಮಿಷಗಳಲ್ಲಿ ಈ ಕತೆ ರೂಪುರೇಷೆ ಮನಸ್ಸಿಗೆ ಮೂಡಿತು. ದೇವಸ್ಥಾನದ ಮುಂದೆ ನಿಂತಾಗಲೇ ದೇವಿ ಎಂಬ ಶೀರ್ಷಿಕೆ ಹೊಳೆಯಿತು ಎಂದು ಅವರು ಹೇಳಿದ್ದಾರೆ. ಚಿತ್ರದ ಕಥೆಯು ಸಾಕಷ್ಟು ಕುತೂಹಲವನ್ನ ಮೂಡಿಸುವಂತಿದೆ. ಸಾಧನೆ ಮಾಡಲು ಹಳ್ಳಿಯಿಂದ ನಗರಕ್ಕೆ ಬರುವ ಯುವಕ ಜೀವನದ ಸನ್ನಿವೇಶಗಳಿಂದ ರೌಡಿಸಂ ದಾರಿಯಲ್ಲಿ ಸಾಗ್ತಾನೆ. ಆದರೆ ತನ್ನ ತಾಯಿಯ ಮೇಲಿನ ಅಪಾರ ಪ್ರೀತಿ ಮತ್ತು ಗೌರವವನ್ನ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ತಾಯಿ ಮಗನ ಭಾವನಾತ್ಮಕ ಸಂಬಂಧವೇ ಚಿತ್ರದ ಪ್ರಮುಖ ಆಕರ್ಷಣೆಯಾಗಿದ್ದು, ಅದಕ್ಕಾಗಿಯೇ ಚಿತ್ರದ ಅಡಿಬರಹಕ್ಕೂ ವಿಶೇಷ ಅರ್ಥ ನೀಡಲಾಗಿದೆ ಎಂದು ಚೇತನ್ ತಿಳಿಸಿದ್ದಾರೆ. ಇನ್ನೂ ಒಂದು ವಿಶೇಷ ಅಂಶವೇನೆಂದ್ರೆ ಈ ಸಿನಿಮಾಗೆ ಬರಲು ತಮ್ಮ ಜೀವನದಲ್ಲಿ ದೊಡ್ಡ ಸ್ಫೂರ್ತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂದು ಚೇತನ್ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಅವರ ಮೇಲಿನ ಅಭಿಮಾನ, ಅವರ ವ್ಯಕ್ತಿತ್ವ ಮತ್ತು ಒಳ್ಳೆಯತನವೇ ನನಗೆ ಈ ಮಟ್ಟಿಗೆ ಧೈರ್ಯವನ್ನ ನೀಡಿದೆ. ಅವರ ಪ್ರೇರಣೆಯಿಂದಲೇ ನಾನು ಚಿತ್ರರಂಗಕ್ಕೆ ಕಾಲಿಡ್ತಿದ್ದೀನಿ ಎಂದು ಹೇಳಿದ್ದಾರೆ. ಈ ಚಿತ್ರದಲ್ಲಿ ನಾಯಕನಾಗಿ ನಟಿಸುತ್ತಿರುವಂತಹ ಚೇತನ್ ಈಗಾಗಲೇ ನಟನೆ, ನೃತ್ಯ ಹಾಗೂ ಆಕ್ಷನ್ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಒಟ್ಟಾರೆ ಯುವ ರೈತನೊಬ್ಬನ ಕನಸು, ಹಠ ಮತ್ತು ಆತ್ಮವಿಶ್ವಾಸದ ಕಥೆಯಾಗಿ ದೇವಿ ಸಿನಿಮಾ ಈಗ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿದೆ. ದರ್ಶನ್ ಅಭಿಮಾನಿಯಾಗಿ ಈ ಹೊಸ ಯತ್ನ ಪ್ರೇಕ್ಷಕರ ಮನಸ್ಸು ಗೆಲ್ಲುತ್ತದೆಯೇ ಎಂಬುದನ್ನ ಕಾದು ನೋಡಬೇಕಿದೆ. ಯುವ ರೈತ ಚೇತನ್ ಅವರ ದೇವಿ ಸಿನಿಮಾ ಯಶಸ್ವಿಯಾಗಲಿ ಎಂದು ಹೇಳ್ತಾ ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.